ನಮಸ್ಕಾರ ಸ್ನೇಹಿತರೆ. ನಮ್ಮ ಮನೆಯ ಅಡುಗೆ ಮನೆ ಕೇವಲ ಊಟ ಮಾಡುವ ಸ್ಥಳ ಮಾತ್ರವಲ್ಲ, ಅದು ಮನೆಯ ಶಕ್ತಿ, ಆರೋಗ್ಯ ಮತ್ತು ಸಮೃದ್ಧಿಯ ಕೇಂದ್ರ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ನಾವು ಪ್ರತಿದಿನ ಬಳಸುವ ಕೆಲವು ಸಾಮಾನ್ಯ ಅಡುಗೆ ವಸ್ತುಗಳು ಹಾಗೆಂದರೆ ಅರಿಶಿನ, ಉಪ್ಪು, ಅಕ್ಕಿ, ಲವಂಗ ಇವುಗಳು ಕೇವಲ ಮಸಾಲೆಗಳು ಅಲ್ಲ, ಮನೆಯೊಳಗಿನ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವ ವಸ್ತುಗಳೆಂದು ಹಿರಿಯರು ನಂಬಿದ್ದರು. ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಮನೆಗೆ ಹಣ, ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗುವ 9 ಅಡುಗೆ ಮನೆಯ ವಸ್ತುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಅರಿಶಿನದ ಬೇರು. ಅರಿಶಿನ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ವಸ್ತು. ಇದು ಶುಭ, ಆರೋಗ್ಯ ಮತ್ತು ಸಂಪತ್ತಿನ ಸಂಕೇತ ಎಂದು ಪರಿಗಣಿಸಲಾಗಿದೆ. ವಾಸ್ತು ಪ್ರಕಾರ ಅರಿಶಿನವು ಗುರುಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಗುರು ಎಂದರೆ ಜ್ಞಾನ, ಬೆಳವಣಿಗೆ ಮತ್ತು ಧನದ ಗ್ರಹ. ಹಳೆಯ ಕಾಲದಲ್ಲಿ ಮನೆಗಳಲ್ಲಿ ಸಂಪೂರ್ಣ ಅರಿಶಿನದ ಬೇರುಗಳನ್ನು ಇಟ್ಟುಕೊಳ್ಳುವ ಪದ್ಧತಿ ಇತ್ತು. ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ನಂಬಲಾಗುತ್ತಿತ್ತು. ನೀವು ಕೂಡ ಸಣ್ಣ ಪಾತ್ರೆಯಲ್ಲಿ ಕೆಲವು ಅರಿಶಿನದ ಬೇರುಗಳನ್ನು ಇಟ್ಟು ಅದನ್ನು ಅಡುಗೆ ಮನೆಯ ಈಶಾನ್ಯದ ಭಾಗದಲ್ಲಿ ಇರಿಸಿ. ಸಮುದ್ರದ ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ಅನೇಕರು ನಂಬುತ್ತಾರೆ. ಮನೆಯಲ್ಲಿ ಆಗಾಗ ಜಗಳವಾಗುತ್ತಿದ್ದರೆ ಅಥವಾ ಮನಸ್ಸಿನಲ್ಲಿ ಭಾರವಾಗಿರುವಂತೆ ಅನಿಸಿದರೆ ಗಾಜಿನ ಬಟ್ಟಲಿನಲ್ಲಿ ಉಪ್ಪನ್ನು ಇಟ್ಟು ಮನೆಯ ಒಂದು ಮೂಲೆಯಲ್ಲಿ ಇಡಿ. ಹಿರಿಯರು ಹೇಳುತ್ತಿದ್ದ ಮಾತು ಏನೆಂದರೆ, ಉಪ್ಪು ಮನೆಯಲ್ಲಿರುವ ಕೆಟ್ಟ ಕಂಪನಗಳನ್ನು ತನ್ನೊಳಗೆ ಸೆಳೆಯುತ್ತದೆ. ಕೆಲವರು ವಾರಕ್ಕೊಮ್ಮೆ ಆ ಉಪ್ಪನ್ನು ಬದಲಾಯಿಸುವ ಅಭ್ಯಾಸವನ್ನು ಪಾಲಿಸುತ್ತಾರೆ. ಅಕ್ಕಿ ಪಾತ್ರೆ. ಅಕ್ಕಿ ಅನ್ನದ ಸಂಕೇತ ಮಾತ್ರವಲ್ಲ, ಅದು ಸಮೃದ್ಧಿಯ ಪ್ರತೀಕ. ವಾಸ್ತು ಪ್ರಕಾರ ಮನೆಯಲ್ಲಿ ಅಕ್ಕಿ ಪಾತ್ರೆ ಸಂಪೂರ್ಣವಾಗಿ ಖಾಲಿಯಾಗುವುದು ಒಳ್ಳೆಯದಲ್ಲ ಎಂದು ಹೇಳುತ್ತಾರೆ, ಏಕೆಂದರೆ ಅದು ಅಭಾವದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅಕ್ಕಿ ಪಾತ್ರೆಯನ್ನು ಯಾವಾಗಲೂ ಅರ್ಧಕ್ಕಿಂತ ಹೆಚ್ಚು ತುಂಬಿಸುವ ಅಭ್ಯಾಸ ಒಳ್ಳೆಯದು. ಕೆಲವರು ಬೆಳ್ಳಿ ನಾಣ್ಯವನ್ನು ಅಕ್ಕಿ ಪಾತ್ರೆಯ ಕೆಳಭಾಗದಲ್ಲಿ ಇಡುತ್ತಾರೆ, ಇದರಿಂದ ಧನ ಸ್ಥಿರವಾಗುತ್ತದೆ ಎಂಬ ನಂಬಿಕೆ ಇದೆ. ಲವಂಗ ಶುದ್ಧೀಕರಣದ ಮಸಾಲೆ ಎಂದು ಪರಿಗಣಿಸಲಾಗಿದೆ. ಸಂಜೆಯ ಸಮಯದಲ್ಲಿ ಕರ್ಪೂರದ ಜೊತೆ 1 ಅಥವಾ 2 ಲವಂಗವನ್ನು ಹಚ್ಚುವುದರಿಂದ ಮನೆಯ ವಾತಾವರಣ ಶುದ್ಧವಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ನಕಾರಾತ್ಮಕತೆಯನ್ನು ಕಡಿಮೆ ಮಾಡಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಹಿರಿಯರು ಮನೆಗಳಲ್ಲಿ ದೃಷ್ಟಿ ನಿವಾರಣೆಗೆ ಕೂಡ ಲವಂಗವನ್ನು ಬಳಸುತ್ತಿದ್ದರು. ಹಸಿರು ಏಲಕ್ಕಿ ಸುವಾಸನೆಯಷ್ಟೇ ಅಲ್ಲ, ಇದು ಬುದ್ಧಿವಂತಿಕೆ ಮತ್ತು ಸಂವಹನದ ಸಂಕೇತ ಎಂದು ಪರಿಗಣಿಸಲಾಗಿದೆ. ವ್ಯಾಪಾರ ಮಾಡುವವರು, ಮಾತಿನ ಮೂಲಕ ಕೆಲಸ ಮಾಡುವವರು ಅಥವಾ ಒಪ್ಪಂದಗಳನ್ನು ಮಾಡುವವರು ಏಲಕ್ಕಿಯನ್ನು ಶುಭವೆಂದು ಪರಿಗಣಿಸುತ್ತಾರೆ. ಅಡುಗೆ ಮನೆಯ ಉತ್ತರ ಭಾಗದಲ್ಲಿ ಹಸಿರು ಬಣ್ಣದ ಡಬ್ಬಿಯಲ್ಲಿ ಏಲಕ್ಕಿಯನ್ನು ಇಡುವುದು ಶುಭ ಎಂದು ಹೇಳಲಾಗುತ್ತದೆ. ಜೇನು ಸಿಹಿತನ ಮತ್ತು ಸಂಬಂಧಗಳ ಸ್ಥಿರತೆಯ ಸಂಕೇತ. ಕೆಲವರು ಹೇಳುವ ಪ್ರಕಾರ ಹಣ ಬಂದರೂ ಉಳಿಯದೇ ಹೋಗುತ್ತಿದ್ದರೆ ಅಡುಗೆ ಮನೆಯಲ್ಲಿ ಜೇನುತುಪ್ಪದ ಜಾಡಿಯನ್ನು ಇಡುವುದು ಒಳ್ಳೆಯದು. ಇದು ಮನೆಯಲ್ಲಿ ಸಿಹಿ ಶಕ್ತಿ ಮತ್ತು ಶಾಂತಿಯನ್ನು ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. ಕರಿಮೆಣಸು ರಕ್ಷಣೆಯ ಸಂಕೇತ ಎಂದು ಪರಿಗಣಿಸಲಾಗಿದೆ. ಹಳೆಯ ಕಾಲದಲ್ಲಿ ದುಷ್ಟ ದೃಷ್ಟಿಯಿಂದ ರಕ್ಷಿಸಲು ಕರಿಮೆಣಸನ್ನು ಬಳಸುತ್ತಿದ್ದರು. ವಾಸ್ತು ಪ್ರಕಾರ ಪ್ಯಾಂಟ್ರಿಯಲ್ಲಿ ಅಥವಾ ಮಸಾಲೆ ಡಬ್ಬಿಯಲ್ಲಿ ಸಂಪೂರ್ಣ ಕರಿಮೆಣಸನ್ನು ಇಡುವುದು ಮನೆಯ ಧನವನ್ನು ರಕ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ. ದಾಲ್ಚೀನಿ ಅದೃಷ್ಟ ಮತ್ತು ಯಶಸ್ಸಿನ ಮಸಾಲೆ ಎಂದು ಕರೆಯಲಾಗುತ್ತದೆ. ದಾಲ್ಚಿನ್ನಿಯ ಪರಿಮಳ ಮನೆಯಲ್ಲಿ ಉತ್ಸಾಹ ಮತ್ತು ಸಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಹೊಸ ವ್ಯವಹಾರ ಪ್ರಾರಂಭಿಸುವವರು ಅಥವಾ ಹೊಸ ಅವಕಾಶಗಳನ್ನು ಬಯಸುವವರು ಮಸಾಲೆ ಪೆಟ್ಟಿಗೆಯಲ್ಲಿ ದಾಲ್ಚಿನ್ನಿ ಕಡ್ಡಿಯನ್ನು ಇಡುವ ಪದ್ಧತಿ ಇತ್ತು. ಬೇ ಲೀಫ್ ಅಥವಾ ಪಲಾವ್ ಎಲೆ ಸಂಕಲ್ಪ ಮತ್ತು ಗುರಿ ಸಾಧನೆಯ ಸಂಕೇತ. ಹಿರಿಯರು ತಮ್ಮ ಆಶಯಗಳನ್ನು ಪಲಾವ್ ಎಲೆಯ ಮೇಲೆ ಬರೆದು ಇಡುವ ಅಭ್ಯಾಸ ಹೊಂದಿದ್ದರು. ಉದಾಹರಣೆಗೆ ಹೊಸ ಮನೆ, ಸಾಲ ಮುಕ್ತಿ, ವ್ಯಾಪಾರ ಬೆಳವಣಿಗೆ ಇತ್ಯಾದಿ.
ಇದು ಮನಸ್ಸನ್ನು ಗುರಿಯ ಕಡೆಗೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ಈ ಎಲ್ಲ ವಸ್ತುಗಳು ಕೇವಲ ವಾಸ್ತು ನಂಬಿಕೆಗಳ ಭಾಗ ಮಾತ್ರವಲ್ಲ, ನಮ್ಮ ಜೀವನದಲ್ಲಿ ಸ್ವಚ್ಛತೆ, ಶಿಸ್ತು ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸುವ ಸಣ್ಣ ಅಭ್ಯಾಸಗಳು ಆಗಿವೆ. ಹಣವನ್ನು ಆಕರ್ಷಿಸುವುದಕ್ಕಿಂತ ಮುಖ್ಯವಾದದ್ದು ಮನೆಯಲ್ಲಿ ಶಾಂತಿ, ಸಂತೋಷ ಮತ್ತು ಒಳ್ಳೆಯ ಶಕ್ತಿ ಇರಬೇಕು. ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ. ಧನ್ಯವಾದಗಳು.